ಪ್ರತಿಭಟನಾ ಸ್ಥಳಕ್ಕೆ ಧಾರವಾಡ ಡಿಸಿ ಬಂದರು. ಸ್ನೇಹಲ್ ಅವರು ಉದ್ಯೋಗಾಕಾಂಕ್ಷಿಗಳು ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು. ಹಿಂದೆ ಹಿಂಗೆ ಬಂದ್ಕೊಂಡ್ಬಿಟ್ಟು ನವೆಂಬರ್ ಟೈಮಲ್ಲಿ ತಗೊಂಡು ಹೋದ್ರಿ, ಹೋಗಿ ಡಸ್ಟ್ಬಿನ್ನಿಗೆ ಹಾಕಿದ್ದೀರಾ, ನಮಗೇನು ಇದೇ ಕೆಲಸನ, ನಮಗೆ ಬೇರೆ ಕೆಲಸ ಇಲ್ವಾ, ಮನೆಯಲ್ಲೆಲ್ಲ ನಾವೇನು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬರ್ತೀವ, ಓದಕ್ಕಂತ ಬಂದಿದ್ದೀವಿ. ಬಹಳಷ್ಟು ಡಿಸಿ ಈಗ ಸ್ಪಾಟಿಗೆ ಬಂದ್ರು, ಮನವೊಲಿಕೆ ಮಾಡೋಕೆ ಪ್ರಯತ್ನ ಪಟ್ಟು ಈಗ ಸ್ಪಾಟ್ನಿಂದ ಹೊರಡ್ತಾ ಇದೆ. ಈಗ ವಿದ್ಯಾರ್ಥಿಗಳದ್ದು ಏನು ಪ್ರತಿಭಟನೆ ಇದೆ ಅದಕ್ಕೆ ನಾನು ಬಂದು ಅವ್ರ ಜೊತೆಗೆ ಮಾತಾಡಿದ್ದೇನೆ. ಸರ್ಕಾರಕ್ಕೆ ಆಲ್ರೆಡಿ ಈ ವಿಷಯವನ್ನು ನಾವು ಬೆಳಗ್ಗೆನೆ ತಿಳಿಸಿದ್ದೇವೆ. ಅವ್ರು ಶೀಘ್ರದಲ್ಲೇ ಕ್ರಮ ವಹಿಸ್ತಾರೆ. ಸೊ ನಾವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಸರ್ಕಾರಕ್ಕೆ ಒಂದು ಸ್ವಲ್ಪ ಆದರೂ ನಾವು ಸಮಯ ಕಾಲಾವಕಾಶ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು. ಈಗ ಟೈಮ್ ಕೊಟ್ಟಿದ್ದೀವಲ್ಲ, ಈಗ ಹೆಚ್ಚು ಕಮ್ಮಿ ಸೆಪ್ಟೆಂಬರಿಂದ ಕೊಟ್ಟಿದ್ದೀವಿ ಟೈಮು, ಇನ್ನಷ್ಟು ಟೈಮ್ ಬೇಕು. ಅದು ಇಲ್ಲಿ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಇರ್ತಾ ಇರುವಂಥ ಉದ್ಯೋಗಾಕಾಂಕ್ಷಿಗಳ ಪ್ರಶ್ನೆ ಆಗಿದೆ. ಕಮಿಷನರ್ ಏನೋ ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. ಸೊ ಬಹುಶಃ ಡಿ ಸಿ ಅವರು ಬಂದು ಕೆಲ ಭರವಸೆ ಕೊಟ್ಟಂಥ ನಂತರದಲ್ಲಿ ವಿದ್ಯಾರ್ಥಿಗಳನ್ನು ಅಲ್ಲಿಂದ ಹೊರಡಿ ಅಂತ ಹೇಳ್ತಿದ್ದಾರೆ. ಆದರೆ ಗೊತ್ತಿಲ್ಲ ವಿದ್ಯಾರ್ಥಿಗಳು ಮನವೊಲಿಸೋದಕ್ಕೆ ಯಶಸ್ವಿ ಆಗಿದ್ದಾರೋ ಏನೋ ಎತ್ತ ಅಂತ ಹೇಳ್ಕೊಂಡ್ಬಿಟ್ಟು, ಬಟ್ ಬೇಗ ಡಿಸ್ಪಸ್ ಆಗಿ ಇಲ್ಲಿಂದ ಅಂತ ಹೇಳ್ತಾ ಇದ್ರು ಕೂಡ ಕೇಳ್ತಾ ಇಲ್ಲ. ಇನ್ನು ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಸ್ಪಾಟಲ್ಲೇ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ವಿದ್ಯಾರ್ಥಿಗಳನ್ನೆಲ್ಲ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಈಗಲೂ ಅಷ್ಟೇ ಡಿ ಸಿ ಬಂದು ಹೋದಂಥ ನಂತರದಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಏನಾಗುತ್ತೆ ನೋಡಬೇಕಿದೆ. ಏನು ಪೊಲೀಸರು ಕೆಲವರನ್ನು ಬಲವಂತವಾಗಿ ಕಳಿಸ್ತಾ ಇದ್ದಾರೆ. ಭಾಳ ಸೂಕ್ಷ್ಮವಾಗಿ ವರ್ತಿಸ್ಬೇಕು ಪೊಲೀಸರು ಈ ಟೈಮಲ್ಲಿ. ಭಾಳ ದಬ್ಬಾಳಿಕೆ ಮಾಡಿಬಿಡ್ತೀನಿ ಮತ್ತೊಂದು ಇದೆಲ್ಲ ನಡೆಯಲ್ಲ. ಯಾಕಂತಂದರೆ ನೋಡಿ, ಇವತ್ತು ಬೆಳಗ್ಗೆ ಒಬ್ಬರನ್ನ ಕರ್ಕೊಂಡು ಹೋದ್ರು, ಅವ್ನು ಬರೋ ತನಕ ನಾವು ಸ್ಪಾಟ್ ಕದಲಲ್ಲ ಅಂತ ಹೇಳ್ಕೊಂಡು ಪ್ರತಿಭಟನೆ ನಡೆಸಿದ್ರು ವಿದ್ಯಾರ್ಥಿಗಳು. ಆಮೇಲೆ ಹೌದು, ಉದ್ಯೋಗ ಕೇಳೋದು ಅವ್ರ ಹಕ್ಕಾಗಿದೆ, ಆದರೆ ಅದಕ್ಕೆ ಸರಿಯಾಗಿ ಸ್ಪಂದಿಸದೇ ಇರುವಂಥದ್ದು ಇದೆಯಲ್ಲ, ಇದು ಸರ್ಕಾರದ ಫೇಲ್ಯೂರು. ಹಾಗಾಗಿ ಇಲ್ಲಿ ಪೊಲೀಸರು ಭಾಳ ಸಹನೆಯಿಂದ ವರ್ತಿಸಬೇಕಾದಂಥದ್ದಷ್ಟೇ ಇಲ್ಲಿರುವಂಥದ್ದಷ್ಟೇ ಅವ್ರ ಕೆಲಸ. ಬಟ್ ಈಗ ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ. ಬಹುಶಃ ಪ್ರತಿಭಟನೆ ಇವತ್ತಿನ ಹಂತಕ್ಕೆ ಮುಗಿದಿದೆ ಅಂತ ಕಾಣಿಸುತ್ತೆ. ಬೆಳಗ್ಗೆಯಿಂದ ಏನೇನಾಯಿತು ಹೈಡ್ರಾಮಾಗಳು, ಹಂಗಾಮಗಳು, ನೀವು ಅದನ್ನು ನೋಡಿದ್ದೀರಾ. BJP ಇವತ್ತು ಸರ್ಕಾರದ ವಿರುದ್ಧವಾಗಿ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಒಂದು ಪ್ರತಿಭಟನೆಗೆ ಕರೆ ಕೊಡ್ತು. BJP ನಾನು ಆಗಲೇ ಹೇಳಿದ್ನಲ್ಲ, ಈ ಪೊಲಿಟಿಕಲ್ ಪಾರ್ಟೀಸ್ ಕರೆ ಕೊಡುವಂಥ ಪ್ರತಿಭಟನೆಗಳು ಹೇಗಿರುತ್ತೆ. ಎಲ್ಲ ಫಾರ್ಚುನರು ಇನೋವಾದಲ್ಲಿ ಬರ್ತಾರೆ, ಎಲ್ಲ ಒಂದಷ್ಟು ಮಾಧ್ಯಮದವ್ರು ಬಂದಿಯಾರ ನೋಡ್ಕೊಂತಾರೆ, ನಿಧಾನವಾಗಿ ಬರ್ತಾರೆ. ಅದಕ್ಕಿಂತ ಮುನ್ನನೇ ಈ ವಿದ್ಯಾರ್ಥಿಗಳು ಬಂದು 8 ಗಂಟೆಗೆ ಸೇರ್ಕೊಂಡ್ಬಿಟ್ಟಿದ್ರು. ನಿಜವಾದಂಥ ಹೋರಾಟ ನಡೆಸಬೇಕಾದಂಥವ್ರು, ಅಂದರೆ ಸಮಸ್ಯೆ ಅನುಭವಿಸ್ತಾ ಇರೋರು. ನೋಡಿ ಇಲ್ಲಿ ಅಲ್ಲಿ ಕೆಲವರು ಡಿ ಸಿ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಕಣ್ಣೀರಿಟ್ರು ನೋಡಿ ಅಭ್ಯರ್ಥಿಗಳು.
ಪ್ರತಿಭಟನೆಗಳನ್ನ ನಾನು ಬಹಳ ಗಂಭೀರವಾಗಿ ಪರಿಗಣಿಸ್ತೀನಿ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಕಳವಳ ವ್ಯಕ್ತಪಡಿಸೋದ್ರ ಜೊತೆಗೆ ಸ್ವಲ್ಪ ಕನಿಕರ ವ್ಯಕ್ತಪಡಿಸಿದ್ರು ಇನ್ನೂ ಉತ್ತಮ. ಅದನ್ನು ವ್ಯಕ್ತಪಡಿಸ್ತಾರ ನೋಡ್ಬೇಕಿದೆ. ಕನಿಕರ ಅಂದ್ರೆ ಹೆಂಗೆ? ಕೂಡಲೇ ನೋಟಿಫಿಕೇಶನ್ ಮಾಡೋ ಮುಖೇನವಾಗಿ, ನೋಟಿಫಿಕೇಶನ್ ಅನ್ನ ಕರೆಯೋ ಮುಖೇನವಾಗಿ ಅಥವಾ ಹೊರಡಿಸೋ ಮುಖೇನವಾಗಿ. ಆಮೇಲೆ ಒಂದು ವಿಷಯ ಅಂತ ಅಂದ್ರೆ, ನಾವು ಪರೀಕ್ಷೆ ನಡೆಸಿದ್ವಿ, ಆ ನಂತರ ಮತ್ತೆ ಏನೋ ಎಡವಟ್ಟಾಗ್ಬಿಡ್ತು, ಏನೋ ಯಾವ್ದ್ಯಾವ್ದೋ ಪ್ರಶ್ನೆಗಳನ್ನು ಹಾಕ್ಬಿಟ್ರು. ಯಾಕಂದ್ರೆ ಇದು ಮೊನ್ನೆ ಆಗಿರೋದು, ಇದು ರೀ ಎಕ್ಸಾಮಿನೇಷನ್ ಕೂಡ ಇವ್ರ ಯೋಗ್ಯತೆಗೆ ಇವ್ರು ಮಾಡಿರೋ ರೀತಿ, ಅಲ್ಲಿ ಇರೋ ಸಬ್ಜೆಕ್ಟೇ ಒಂದು, ಕೊಟ್ಟಿರೋ ಪ್ರಶ್ನೆಗಳೇ ಒಂದು. ಆಮೇಲೆ ಈ KPSC ಅಂತ ಕರ್ಮಕಾಂಡ, ಅಲ್ಲಿರುವಂಥ ಭ್ರಷ್ಟಾಚಾರ ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಕಾಣಿಸುತ್ತೆ. ಅದೆಲ್ಲ ಸರಿಪಡಿಸ್ಕೊಂಡು ಒಂದೇ ಹಂತದಲ್ಲಿ ವ್ಯವಸ್ಥಿತವಾಗಿ ಮಾಡಬೇಕು. ಇಲ್ಲ ಅಂತಾನೆ ಮತ್ತೆ ಅದೇ ರಾಗ ಅದೇ ಹಾಡು ಅಂತ ಮಾಡಿದ್ರೆ ಇದೊಂದು ರೀತಿ ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋಂಥ ರೀತಿ ಸನ್ನಿವೇಶ ಬಂದ್ಬಿಡುತ್ತೆ.